ನಮಸ್ಕಾರ. ನಾನು ಸುಪ್ರೀತ್ ಮೈಸೂರಿನಿಂದ ತಮ್ಮ ಮುಂದೆ ಇನ್ನೊಂದು ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸೇಲ್ಗಿರುವಂತಹ ಸೈಟ್ಗಳು ನಿಮಗೋಸ್ಕರ ಮಾಡ್ತಾ ಇರುವಂತಹ ವಿಡಿಯೋ ಇದು. ನಾನಿವತ್ತಿರೋದು ಮೈಸೂರು ಟಿ ನರಸೀಪುರ ರಸ್ತೆಯಲ್ಲೇ ಇರುವಂತಹ ಒಂದು ಖಾಸಗಿ ಬಡಾವಣೆ. ಅಂದರೆ ನೀವು ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿ ಸರಿಸುಮಾರು ಲಲಿತ್ ಮಹಲ್ ಏನು ಪ್ಯಾಲೇಸ್ ಇದೆ, ಲಲಿತ್ ಮಹಲ್ ಹೋಟೆಲ್ ಆ್ಯಂಡ್ ಪ್ಯಾಲೇಸ್, ಅಲ್ಲಿಂದ ಈ ಲೊಕೇಶನ್ಗೆ ಸರಿಸುಮಾರು 6 ಕಿಲೋಮೀಟರ್ ಆಗುತ್ತೆ. ಮೈಸೂರು ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ದೇವರಾಜ ರೋಡ್ ರಸ್ತೆ, ಸಯಾಜಿ ರೋಡು, ಮನ್ನಾಸ್ ಮಾರ್ಕೆಟು, ನಾವು ಹಾರ್ಟ್ ಆಫ್ ದ ಸಿಟಿ ಅಂದರೆ ಮೈಸೂರು ಸಿಟಿ ಸೆಂಟರ್ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಎಕ್ಸಾಕ್ಟ್ಲಿ ದಿಸ್ ಲೊಕೇಶನ್ ಈಸ್ 10 ಕಿಲೋಮೀಟರ್ಸ್. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಈ ಲೇಔಟ್ ಏನಿವಾಗ ಈ ಲೇಔಟ್ ನೋಡ್ತಾ ಇದ್ದೀರಾ, ಇದಕ್ಕೆ ಮೂಡಾದಿಂದ ಪ್ಲ್ಯಾನ್ ಅಪ್ರೂವಲ್ ಇರುವಂಥದ್ದು. ಸರಿಸುಮಾರು ಅರೌಂಡ್ 2.5 ಎಕರೆ 2.5 ಏಕರ್ಸ್ 2.5 ಎಕರೆ ವಿಸ್ತೀರ್ಣದಲ್ಲಿ ರಚಿಸಲಾಗಿರುವಂತಹ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸಂಪೂರ್ಣವಾಗಿ ಕಾಮಗಾರಿ ಮುಗಿದಿದೆ. ಏನು ಕಾಮಗಾರಿ ಮುಗಿದಿದೆ ಅಂದರೆ ಏನು ನೋಡಿ, ಕುಡಿಯೋ ನೀರಿನ ವ್ಯವಸ್ಥೆ. ಇದೇನು ಇವಾಗ ಆರೆಂಜ್ ಕಲರ್ ಪೈಪ್ ಕಾಣ್ತಾ ಇದೆ, ಇದು ಕುಡಿಯೋ ನೀರಿನ ವ್ಯವಸ್ಥೆ. ಅದ್ರ ಪಕ್ಕದಲ್ಲೇ ಬಾಕ್ಸ್ ಟೈಪ್ ಡ್ರೈನು, ಲೈಟ್ ಕಂಬ ಅಂದರೆ ನಿಮಗೆ ಎಲೆಕ್ಟ್ರಿಕ್ಕು, ವೇಸ್ಟ್ ವಾಟರ್ ಲೈನು ನೋಡಿ. ಇದೇನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇದು ವೇಸ್ಟ್ ವಾಟರ್ ಲೈನು. ಡಾಂಬರೀಕರಣ ಅಂದರೆ ರೋಡು, ಟಾರ್ ರೋಡು. ಪಕ್ಕದಲ್ಲಿ ಏನು ಮೂಡಾದಿಂದ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ ಇಷ್ಟು ಪರ್ಸೆಂಟೇಜು ಪಾರ್ಕ್ ಬಿಡಬೇಕು, ಇಷ್ಟು ಪರ್ಸೆಂಟೇಜಲ್ಲಿ ಕಾಮನ್ ಅಮ್ಯುನಿಟೀಸ್ ಬಿಡಬೇಕು ಅಂತಂದರೆ ಎಲ್ಲವನ್ನು ಸುಸೂತ್ರವಾಗಿ ನೆರವೇರಿಸಿರುವಂತಹ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸೈಟು 30-40. ನೀವು ಫೋನ್ ಮಾಡಿ ಬಿಗರ್ ಸೈಟ್ ಡೈಮೆನ್ಷನ್ ಬೇಕು ಅಂದರೆ ಇಲ್ಲ, ದಿಸ್ ಇಸ್ ಓನ್ಲಿ 30-40 ಸೈಟ್ಗಳು ಸಿಗುತ್ತೆ. ಏನು ಫೇಸಿಂಗ್ ಇದೆ, ಸೌತ್ ಆ್ಯಂಡ್ ನಾರ್ತ್ ಎರಡೇ. ಈಸ್ಟ್ ಫೇಸಿಂಗೇ ಬೇಕು ಅಂದರೆ ಇಲ್ಲಿಲ್ಲ ಕರೆಂಟ್ಲಿ. ಓನ್ಲಿ ನಾರ್ತ್ ಫೇಸಿಂಗ್ ಆ್ಯಂಡ್ ಸೌತ್ ಫೇಸಿಂಗ್ 30-40 ಸೈಟ್ಗಳು ಮಾತ್ರ ಅವೈಲಬಲ್ ಇದೆ. ಈಗಾಗಲೇ ಮನೆ ಕಟ್ಟಬೇಕು, ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ನೋಡಿ, ನೀವು ಮೈಸೂರಿಂದ ಇಷ್ಟು ದೂರ ಬರ್ತೀವಿ, ನಮಗೆ ಅಲ್ಲಿ ಮನೆ ಒಂಟಿ ಮನೆ ಆಗ್ಬಿಡುತ್ತಾ, ಮನೆಗಳಿದೆಯಾ, ಸುತ್ತಮುತ್ತ ನಾವು ಮನೆ ಕಟ್ಟಿದ್ರೆ ಮೂಲಭೂತ ಸೌಕರ್ಯಗಳು ಏನಿದೆ, ನಾವು ಸುತ್ತಮುತ್ತ ಮನೆ ಇದೆ ನೋಡಿ. ಈಗಾಗಲೇ ಮನೆ ಕಟ್ಕೊಂಡು ವಾಸ ಈಗಾಗಲೇ ಇದ್ದಾರೆ, ಭಾಳಷ್ಟು ಮನೆಗಳಿದೆ, ಅಲ್ಲೂ ಒಂದು ಮನೆ ಇದೆ, ಭಾಳಷ್ಟು ಈಗಾಗಲೇ ಇನ್ನೂ 2-3-4 ಮನೆಗಳನ್ನ ಕಟ್ತಾ ಇದ್ದಾರೆ. ಸೊ ಮನೆಗಳು ಕಟ್ಕೊಂಡು ವಾಸ ಇರಬಹುದು, ತೊಂದರೆ ಇಲ್ಲ. ನಂತರ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀನಿ ಮೈಸೂರಲ್ಲಿ, ನಾವು ಟಿ ನರಸೀಪುರದವರು, ನಮ್ಗೆ ಆ ರೋಡಲ್ಲೇ ಬೇಕು ಅಂದ್ರೆ ನೋಡಿ, ಇದು ಒನ್ ಆಫ್ ದ ವೆರಿ ರೈಟ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಯಾಕೆಂದರೆ ಈಗಾಗಲೇ ಮನೆಗಳು ಬಂದಿದೆ ಒಂದು. ಎರಡನೇದು ಮೂಡಾ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟು, ಮೂಡಾ ಖಾತಾ, ಮೂಡಾ ಕಂದಾಯ ಇರುವಂಥದ್ದು. ಸೊ ಲೀಗಲ್ ವಿಷಯದಲ್ಲಿ ಬ್ಯಾಂಕ್ ಲೋನ್ಗೆ ಹೋಗಬೇಕು ಅಂತ ಹೌದು, ಖಂಡಿತವಾಗ್ಲೂ ನೀವು ಸರಿಸುಮಾರು ಶೇಕಡ ಒಂದು 20-25% ನಿಮ್ಮ ಕಡೆಯಿಂದ ಫಂಡಿಂಗ್ ಮಾಡಿದ್ರೆ ಸರಿಸುಮಾರು 70-75% ಬ್ಯಾಂಕ್ನಿಂದ ಲೋನ್ ಸಹ ಆಗುವಂತಹ ಈ ಲೇಔಟಲ್ಲಿ ಸೈಟು ಸೇಲ್ಗಿದೆ. ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸುಪ್ರೀತ್, ನಾನು ಇವಾಗ ತೊಗೋತೀನಿ, 5 ಇಯರ್ಸಲ್ಲಿ ಆದರೆ ನಾನು ಮನೆ ಕಟ್ತೀನಿ ಅಂದರೆ ಮಾರ್ಬಿಡ್ತೀನಿ. ಖಂಡಿತವಾಗ್ಲೂ ಈ ಆಪ್ಷನಲ್ಲಿ ಭಾಳಷ್ಟು ಕಡೆ ಏನಾಗುತ್ತೆ ಅಂದರೆ, ನೀವು ಮನೆ ತೊಗೊಂಡು ಭಾಳಷ್ಟು ವರ್ಷ ಕಾಯಬೇಕು ಸೈಟ್ ತೊಗೊಂಡು ಮಾರಲಿಕ್ಕೆ. ಏನು ಮನೆಗಳಿರಲ್ಲ, ಜನ ಓಡಾಟ ಇರಲ್ಲ. ಅವಾಗೇನಾಗುತ್ತೆ ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಂಗ್ ಟರ್ಮ್ ಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಲೊಕೇಶನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಇವತ್ತೇ ಮಾಡಿ, ಇವಾಗೇ ಸೈಟ್ ತೊಗೊಳ್ಳಿ, ನೀವು ನೆದರ್ 5 ಇಯರ್ಸ್ ಖಂಡಿತವಾಗ್ಲೂ ಬೇರ್ ಮಿನಿಮಮ್ 30-50% ರೈಸ್ ಆಗೋ ಚಾನ್ಸಸ್ ಖಂಡಿತವಾಗ್ಲೂ ಇದೆ. ಬಿಕಾಸ್ ಮನೆಗಳಾಗ ಬಂದಿದೆ. ಮೇನ್ ರೋಡಿಂದ, ನರಸೀಪುರ ಮೇನ್ ರೋಡಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಇದ್ದರೆ ಹಾರ್ಡ್ಲಿ ಅಂದರೆ ಅರ್ಧ ಕಿಲೋಮೀಟ್ರ್ ಅಷ್ಟೇ ಇರುವಂಥದ್ದು. ಚಿಕ್ಕಳ್ಳಿಗೂ ಹೋಗೋಕ್ಕೆ ಮುಂಚೆ ಅಂದರೆ ಚಿಕ್ಕಳ್ಳಿ, ಮೈಸೂರು ನರಸೀಪುರ ರಸ್ತೆ ಚಿಕ್ಕಳ್ಳಿ ಇದೆ, ಚಿಕ್ಕಳ್ಳಿಗೂ ಹೋಗೋಕ್ಕೆ ಮುಂಚೆ ಒಳಗೆ ಹೋಗೋಂಗಿಲ್ಲ. ಚಿಕ್ಕಳ್ಳಿ ಊರೊಳಗೆ ಮೇನ್ ರೋಡಲ್ಲಿ ಇರುವಂಥ ಚಿಕ್ಕಳ್ಳಿಗೆ ಹೋಗೋಂಗಿಲ್ಲ. ಅದಕ್ಕಿಂತ ಮುಂಚೆ ಎಡಭಾಗದಲ್ಲಿರುವಂಥದ್ದು ಮೈಸೂರು ಸಿಟಿ ಸೆಂಟ್ರಿಂದ ಹೇಳಿದ್ರೆ ಎಕ್ಸಾಕ್ಟ್ಲಿ 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ಮೂಲಭೂತ ಸೌಕರ್ಯಗಳು ಎಲ್ಲ ಇದೆ ಸ್ನೇಹಿತರೆ. ಇದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ದು ನಾವು ಈ ಲೊಕೇಶನು, ರೇಟು, ಡೀಟೇಲ್ಸು, ಬ್ಯಾಂಕ್ ಲೋನು, ಪ್ರಾಪರ್ಟಿ ವಿಸಿಟು ಇವೆಲ್ಲದಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ವಾಟ್ಸ್ಆ್ಯಪ್ ಮೀ ಇನ್ ದ ಗಿವನ್ ನಂಬರ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು, ನೀವು ಮನೆ ಕಟ್ಕೊಳ್ಳೋಕ್ಕೆ ಸೈಟು, ಮನೆ, ನಿವೇಶನ, ಅಪಾರ್ಟ್ಮೆಂಟ್ಗಳನ್ನ ತೊಗೊಂಡು ನಾನು ಮೈಸೂರಿಂದ ಸುಪ್ರೀತ್ ತಮ್ಮ ಮುಂದೆ ಇನ್ನೊಂದು ವೀಡಿಯೋದಲ್ಲಿ ಹಾಜರಾಗ್ತೀನಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.